ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರಿಂದ ವಿಡಿಯೋದಲ್ಲಿ ಆತ್ಮ ಎಂಬತಕ್ಕಂಥದ್ದು ಜೀವಧಾರಣೆಯೊಂದಿಗೆ, ಆ ಜೀವಧಾರಣೆಯ ಜೊತೆಗೆ ಭೂಮಿಯಲ್ಲಿ ಮನುಷ್ಯ ದೇಹ ಧಾರಣೆಯನ್ನು ಮಾಡಿಕೊಂಡು ಬಂದ ನಂತರ ಹಲವಾರು ಕ್ರಮಗಳನ್ನು ಅನುಸರಿಸಿ ದೇಹರೂಪಿ ಜೀವನವನ್ನು ಪಡೆಯುತ್ತೆ ಆತ್ಮ. ಹಾಗಿದ್ದಾಗ ಆತ್ಮರೂಪಿ, ಜೀವರೂಪಿ ಮತ್ತು ಮನುಷ್ಯರೂಪಿ ಈ ಮೂರು ಹಂತದ ಬೆಳವಣಿಗೆಯಲ್ಲಿ ಭೂಮಂಡಲಕ್ಕೆ ಬಂದ ನಂತರ ಆತ್ಮಕ್ಕೆ ಋಣ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಆತ್ಮದ ಆವರಣದ ಮೇಲೆ ಜೀವ, ಜೀವದ ಆವರಣ ಮೇಲೆ ಮನುಷ್ಯ. ಹೀಗಿದ್ದಾಗ ಆತ್ಮವೇ ಕಾರಣವಿದ್ದಂತಹ ಸಂದರ್ಭದಲ್ಲೂ ಆತ್ಮ ಎಲ್ಲ ಕರ್ಮಗಳಿಂದ ಮುಕ್ತ. ಆದಾಗ್ಯೂ ಆತ್ಮಕ್ಕೆ ಭೂಮಿಯಲ್ಲಿ ಯಾವ ಯಾವ ರೀತಿಯ ಋಣಗಳು ಇರ್ತವೆ, ಆ ಋಣಗಳಿಂದ ಹೇಗೆ ಅದು ಮುಕ್ತವಾಗಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿನಿ ಶಕ್ತಿ, ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತಮಗೆ ಇದ್ದಂಥ ವಾಮಾಚಾರ ಇತ್ಯಾದಿ ಸಮಸ್ಯೆಗಳು, ದೇಹದಲ್ಲಿ ರೋಗ ರುಜಿನಿ, ಮಾನಸಿಕ ಸಮಸ್ಯೆ, ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ, ಮನೆಯಲ್ಲಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಅವಶ್ಯಕತೆ ಇದ್ದರೆ 6364205078 ಈ ನಂಬರಿಗೆ ಕರೆ ಮಾಡಿ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ. ಹಾಗೆ ನೆಗೆಟಿವಿಟಿ ರಿಮೂವ್, ಧೂಪದ ಪೌಡರ್, ವಾಮಾಚಾರ ಸಮಸ್ಯೆ ನಿವಾರಣೆಗೆ, ಮನೆಯಲ್ಲಿ ಮತ್ತು ಆಫೀಸಲ್ಲಿ ಹಾಕ್ಕೊಳ್ತಕ್ಕಂತಹ ಹಣಕಾಸಿನ ಸಮಸ್ಯೆಗೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ. ದೇಹದಲ್ಲಿ ಆತ್ಮದ ಸಮಸ್ಯೆ, ವಾಮಾಚಾರದ ಸಮಸ್ಯೆಯ ಕಾರಣದಿಂದ ದೇಹದಲ್ಲಿ ರೋಗ ರುಜಿನಿಗಳು ಬಂದಿದ್ದರೆ, ದೇಹ ಆಲಸ್ಯ, ಪ್ರಮಾದ ಇತ್ಯಾದಿ ಸಮಸ್ಯೆಗಳಿಗೆ ಒಳಗಾಗಿದ್ದರೆ, ಮಾನಸಿಕ ಚೈತನ್ಯತೆ ಕೊರತೆ ಆಗಿದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ 2 ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ. ಈಗ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕೋಸ್ಕರ. ಹಾಗೆ ಹಸ್ತಪರಿಶೀಲನೆ, ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು. ಅಂಕ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಕೂಡ ಮಾಡಿಸ್ಕೋಬೋದು. ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ನಾನು ಮೊದಲೇ ಹೇಳಿದಂತೆ ಆತ್ಮ ಭಗವಂತನ ಸೃಷ್ಟಿಯೇ ಅಭಿರುಚಿಯ ಕಾರಣದಿಂದ ಈ ರೀತಿಯಾಗಿ ವ್ಯವಸ್ಥೆ ಆಗಿದೆ ಬ್ರಹ್ಮಾಂಡದಲ್ಲಿ. ಆತ್ಮ ಕೂಡ ಪರಮಾತ್ಮನ ಅಂಶವೇ. ಹಾಗಾಗಿ ಅದರಲ್ಲೂ ಕೂಡ ಅಭಿರುಚಿ ಎಂಬತಕ್ಕಂಥದ್ದರ ನಂತರದಲ್ಲಿ ಜೀವಾತ್ಮದ ಒದಿಗೆಯನ್ನು ಹೊಂದಿ ಜೀವಾತ್ಮ ಮನುಷ್ಯ ಸ್ಥಿತಿ 5 ತತ್ವಗಳೊಂದಿಗೆ ಅದು ತನ್ನನ್ನು ತಾನು ಪ್ರಕಟಗೊಳಿಸ್ಕೊಳ್ತಕ್ಕಂತಹ ಜರ್ನಿಯಲ್ಲಿ, ಅಂದರೆ ಪ್ರವಾಸದಲ್ಲಿ ಸಾಕಷ್ಟು ಸಹಾಯವನ್ನು ಪಡೆದಿರುತ್ತೆ. ಯಾವುದರಿಂದ? 5 ಎಲಿಮೆಂಟ್ಸ್. ಆ 5 ಎಲಿಮೆಂಟ್ಸ್ ಯಾವುದು? ಭೂಮಿ, ನೀರು, ಗಾಳಿ, ಆಕಾಶ, ಬೆಳಕು. 5 ರೀತಿಯ ಅಂಶಗಳಿಂದ ಆಗಿದೆ ಅಗ್ನಿ, ಬೆಳಕಲ್ಲಿ. ಈ 5 ತತ್ವಗಳು, ಏಕೆಂದರೆ ಜಗತ್ತಿನಲ್ಲಿ ನೀವು ನೋಡಿ, ಇದನ್ನು ಬಿಟ್ಟು ಏನೂ ಇಲ್ಲ. ಭೂತತ್ವದಲ್ಲಿ ಏನು ಸಿಕ್ಕಿದ್ರೂ ಭೂತದ ಕಬ್ಬಿಣ, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ, ಅದರಿಂದಾನೇ ಏನಾದರೂ ಸಿಕ್ಕಿದ್ರೆ, ಮರ ಗಿಡ ಏನು ಸಿಕ್ಕಿದ್ರು, ಏನು ರಚನೆ ಆಗಿದ್ರು ಮನುಷ್ಯ ಇಲ್ಲಿಂದಾನೇ ತೊಗೊಂಡು ಮಾಡಿರೋದು, ಇಲ್ಲಿಂದಾನೇ ಕಾರ್ಯವನ್ನು ಮಾಡ್ಕೊಂಡು ಇಲ್ಲೇ ಬಿಟ್ಟು ಹೋಗೋದು. ಅದರಿಂದ ಸಿಕ್ಕದ್ದು ಒಂದೇ ಧಾತು. ಅದು ಯಾವುದು? ಭೂತತ್ವ, ಧಾತು ಅನ್ನೋದಕ್ಕಿಂತ. ಹಾಗಾಗಿ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದೇನು? 5 ತತ್ವಗಳೀಗ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ. ಈ 5 ತತ್ವಗಳ ಸಹಾಯವನ್ನು ಆತ್ಮ ಪಡೆದುಕೊಂಡಿರುತ್ತೆ. ಹಾಗಾಗಿ ಆತ್ಮ ಅವಿನಾಶಿ ಮತ್ತು ನಿಶ್ಶೇಷ. ಆತ್ಮ ಏನು? ಆತ್ಮ ಅವಿನಾಶಿ ಮತ್ತು ನಿಶ್ಶೇಷ. ಆದರೆ ಅದಕ್ಕೆ ಯಾರ ಸಹಾಯ ಬೇಕಾಗಿಲ್ಲ, ಯಾರ ಋಣ ಕೂಡ ಬೇಕಾಗಿಲ್ಲ, ಅದು ಋಣ ಕೂಡ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಏನು? ಸಂಪೂರ್ಣ ಮುಕ್ತ ಸ್ವತಂತ್ರ. ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಆ ಪರಮಾತ್ಮನ ಅಂಶ ಆತ್ಮ. ಹಾಗಾಗಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ. ಆದಾಗ್ಯೂ ಕೂಡ ತನ್ನಲ್ಲಿ ತಾನು ನಿಯಮ ಮಾಡಿಕೊಂಡು, ಈಗ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಗಳನ್ನು ಆಯ್ಕೆ ಮಾಡ್ಕೋತೀವಿ. ಅವ್ರು ಹುಟ್ಟಿದಾಗ್ಲಿಂದ ಅವರಿಗೆ ಸಾರ್ವಭೌಮ ಅಧಿಕಾರವನ್ನು ತಂದಿರ್ತಕ್ಕಂಥದ್ದಲ್ಲ. ಮನುಷ್ಯರಿಗಾಗಿ, ಮನುಷ್ಯರಿಗೋಸ್ಕರ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಹಾಗೆ ಆತ್ಮವೂ ಕೂಡ ಪ್ರಪಂಚಾದ್ಯಂತ ತನ್ನೆಲ್ಲ ಶಕ್ತಿಯನ್ನು ಹೊಂದಿದ್ರು ಸೀಮಿತ ಸ್ಥಿತಿಯಲ್ಲಿ ಮನುಷ್ಯ ಎಂಬತಕ್ಕಂಥ ಜನ್ಮವನ್ನು ಹೊಂದಿ
5 ತತ್ವಗಳನ್ನು ಸಾಕಾರವಾಗಿ ಪಡೆಯುತ್ತೆ. ಆ ತತ್ವಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಋಣ ಎಂಬತಕ್ಕಂಥದ್ದು ಲಭ್ಯವಾಗುವುದಾದರೆ ಅದು ವಿಶೇಷವಾಗಿ ಭೌತಿಕ ಜೀವನದಲ್ಲಿ ಭೂತತ್ವದಿಂದ ಲಭ್ಯವಾಗ್ತಕ್ಕಂಥ ಅಂಶಗಳು. ಭೂತತ್ವದಿಂದ ಲಭ್ಯವಾಗ್ತಕ್ಕಂಥ ಅಂಶಗಳು ಯಾವುದು? ಜಲತತ್ವ, ಭೂತತ್ವ ಇದ್ರೇ ಮನುಷ್ಯನಿಗೆ ಒಂದು ಅಸ್ತಿತ್ವ. ಅದೆರಡೂ ಇಲ್ಲ ಅಂದರೆ ಆತ್ಮ. ಪಂಚತತ್ವಗಳಲ್ಲಿ ಲೀನವಾದರು, ಸತ್ತೋದ್ರೆ ಅವ್ರು ಲೀನ ಆಗೋಗ್ಬಿಟ್ರು, ಅಂದರೆ ಅಲ್ಲಿಂದ ಬಂದಿದ್ರೆ ಅಲ್ಲಿಗೆ ಹೋಗ್ಬಿಟ್ರು ಅಂತ. ಅಂದರೆ ಮುಖ್ಯವಾಗಿ ಏನಿಲ್ಲಿ ಭೂತತ್ವ ಹಾಗೆ ಜಲತತ್ವ ಇದ್ದರೆ ಮನುಷ್ಯನ ಅಸ್ತಿತ್ವ. ಹಾಗಾಗಿ ವಿಶೇಷವಾಗಿ ಭೂತತ್ವದಲ್ಲಿ ನಾವು ಯಾರನ್ನು ಕಾಣ್ತೇವೆ? ತಂದೆ ತಾಯಿಗಳನ್ನು ಕಾಣ್ತೇವೆ, ಗುರುಗಳನ್ನು ಕಾಣ್ತೇವೆ. ಭೂತತ್ವದಲ್ಲಿ ಆಹಾರದ ಅಂದರೆ ಭೂಮಿಯ ಋಣ ಅಂತ ಕರಿತೇವೆ. ಅದರಲ್ಲಿ ಭೂಮಿ ನಮ್ಮ ಪಾಲನೆ ಪೋಷಣೆಗೆ ಸಹಕಾರವನ್ನು ನೀಡುತ್ತೆ. ಆಹಾರ ಉತ್ಪಾದನೆ ನಮಗೆ ಭೂಮಿಯಿಂದಾನೇ ಆಗೋದು. ಆ ಭೂಮಿಯ ಒಂದು ಆಹಾರದ ಕಾರಣದಿಂದ ಪಾಲನೆ ಪೋಷಣೆ ಅಂತಕ್ಕಂಥ ಮಾಡಿ ಏನಾಯ್ತು? ನಾವು ಭೂಮಿಗೆ ಋಣವನ್ನು ತೀರಿಸಬೇಕು. ಭೂಮಿ ಮೇಲೆ ನಮಗೆ ಋಣ ಇದೆ. ಆ ಭೂತಾಯಿ ಕೂಡ ಭಗವಂತಾನೆ, ಭೂತಾಯಿನೇ ಹೌದು. ಹಾಗಿದ್ದಾಗ್ಯೂ ಕೂಡ ಒಂದು ವ್ಯವಸ್ಥೆ, ಏನೋ ಒಂದು ಜೀವನ, ನಾಟಕ ರಂಗ. ಈ ಭೂಮಿಯಲ್ಲಿ ಭೂಮಿಯ ಋಣ, ಮಣ್ಣಿನ ಋಣ ಅಂತ ಕರಿತೇವೆ ಅದಕ್ಕೆ. ಗುರುಗಳ ಋಣ, ಮಾರ್ಗವನ್ನು ತೋರಿಸ್ತಕ್ಕಂಥ ತಂದೆ ತಾಯಿ, ಅವರು ಕೂಡ ನಮ್ಮಂಗೆ ಆತ್ಮಾನೇ, ಜೀವಾನೇ. ಆದರೆ ಇನ್ನೊಂದು ಜೀವ ಭೂಮಿ ಮೇಲೆ ಬರಲಿಕ್ಕೆ ಅವರು ಶ್ರಮಿಸಿರ್ತಾರೆ. ಅವರ ಜೀವನವನ್ನು ಒಂದು ರೀತಿಯಾಗಿ ತನ್ನನ್ನು ತಾನು ಮಕ್ಕಳಿಗೋಸ್ಕರ ಅಡವಿಟ್ಟಂತೆ ಶ್ರಮಿಸ್ತಾರೆ. ತಂದೆ ಸಾಕೋದಕ್ಕೆ ಪ್ರಯತ್ನ ಪಟ್ಟರೆ ತಾಯಿ ಜನ್ಮ ಕೊಡಲಿಕ್ಕೆ ಶ್ರಮವನ್ನು ಪಡ್ತಾಳೆ. ಹಾಗಾಗಿ ಅವರ ಋಣ, ಮಣ್ಣಿನ ಋಣ. ಹಾಗೆ ಗುರುಗಳು ವಿದ್ಯೆಯನ್ನು ಕಲಿಸ್ಕೊಡ್ತಾರೆ, ಮಾರ್ಗ, ಬದುಕ್ತಕ್ಕಂಥದ್ದು ಹೇಗೆ ಅಂತ. ಈ ರೀತಿಯಾಗಿ ಎಷ್ಟು ಋಣಗಳಿರ್ತವೆ? 5 ತತ್ವದ ಋಣದಿಂದಾನು ಮುಕ್ತ ಆಗಬೇಕು ಆತ್ಮ. ಅದು ಬೇರೊಂದು ಲೋಕಕ್ಕೆ ಪ್ರಯಾಣವನ್ನು ಮಾಡಬೇಕಂದ್ರೆ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮಾತ್ರ ಇದು ಲಭ್ಯವಾಗ್ತಕ್ಕಂಥದ್ದು. ಬೇರೆ ನಮ್ಮ ಭೂಮಂಡಲದಲ್ಲಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಯಾವುದೇ ಪುಸ್ತಕ, ಯಾವುದೇ ವಿಷಯ, ವಿಚಾರ ಇದನ್ನು ಲಭ್ಯ ಆಗೋದಿಲ್ಲ. ಆಧ್ಯಾತ್ಮ ಜ್ಞಾನದಲ್ಲಿ ಮಾತ್ರ ಆತ್ಮಕಲ್ಯಾಣಕ್ಕೆ ಮಾರ್ಗ ಪ್ರಶಸ್ತವಾಗಿರ್ತಕ್ಕಂಥ ಗುರುವಿನ ಸಾನ್ನಿಧ್ಯದಲ್ಲೇ ಈ ಜ್ಞಾನ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ. ಹಾಗಾಗಿ ಆತ್ಮ ಅವಿನಾಶಿ ಆದಾಗ್ಯೂ ಕೂಡ, ಆತ್ಮ ಸಾಕ್ಷಿ ಭಾವದಲ್ಲಿ ಜೀವಿಸುವುದು ಆದರೂ ಕೂಡ, ಆತ್ಮವಿಲ್ಲದೆ ಜೀವಾತ್ಮವಿಲ್ಲ, ಜೀವಾತ್ಮವಿಲ್ಲದೆ ಮನುಷ್ಯನ ದೇಹ ರಚನೆ ಇಲ್ಲ. ಮನುಷ್ಯನ ದೇಹ ರಚನೆ ಇಲ್ಲ ಅಂದರೆ ಜೀವನನೇ ಇಲ್ಲ. ಹಾಗಾಗಿ ಆತ್ಮ ಅವಿನಾಶಿ, ಕರ್ಮಬಂಧಗಳಿಂದ ಎಂದೂ ಮುಕ್ತ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ 3 ಕಾಲಗಳಲ್ಲೂ ಮುಕ್ತವಾಗಿರುತ್ತೆ. ಆದರೆ ಅದರ ಇಚ್ಛೆಯನುಸಾರವಾಗಿ ಜೀವಾತ್ಮ ಎಂಬತಕ್ಕಂಥ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಮನುಷ್ಯ ಜೀವನವನ್ನು ಹೊಂದಿ ಈ 5 ತತ್ವಗಳಿಂದ ಋಣವನ್ನು ಪಡೆದಿರುತ್ತೆ. ಈ ಮನುಷ್ಯ ಜನ್ಮ ನಡಿಬೇಕಂದ್ರೆ ಅಗ್ನಿತತ್ವ ಇಲ್ಲದೆ ಆಗೋದಿಲ್ಲ. ಶರೀರ ಬಿಸಿ ಇಲ್ಲ ಅಂತಂದ್ರೆ ಮನುಷ್ಯ ಸತ್ತೋಗಿದ್ದಾನಂತ. ನೀರಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ವಾಯು ಇಲ್ಲ ಅಂದರೆ ಉಸಿರಾಡ್ತಾ ಇಲ್ಲ, ಉಸಿರು ನಿಂತೋಗ್ಬಿಟ್ಟು ಸತ್ತೋಗಿದ್ದಾನಂತ. ಬುದ್ಧಿ ಇಲ್ಲ ಅಂದರೆ ಕೋಮ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರನ್ನ ನೀವು ನೋಡಿ. 4 ತತ್ವಗಳಿರ್ತವೆ. ದೇಹನೂ ಇದೆ, ವಾಯು ಉಸಿರಾಟನೂ ಇದೆ, ದೇಹ ಕೂಡ ಬಿಸಿ ಇದೆ, ಅಗ್ನಿತತ್ವ ಇದೆ. ಹಾಗೆ ನೀರು ಕೊಟ್ಟು ಗಂಟ್ಲಿಂದ ಹೋಗ್ಬಿಡುತ್ತೆ, ನೀರು ಸೇರುತ್ತೆ, ಜಲತತ್ವ ಇದೆ. ಆದರೆ ಬುದ್ಧಿ ಇಲ್ಲ, ಹೇಳಲಿಕ್ಕಾಗ್ತಾ ಇಲ್ಲ. ಆಕಾಶ ತತ್ವ ಹೇಳೋಕ್ಕಾಗ್ತಾ ಇಲ್ಲ. ಈ ಎಲ್ಲ ಅಂಶಗಳನ್ನು ಹೊಂದಿದ್ದು ಜೀವ ಕಾರ್ಯ ಮಾಡುತ್ತಲ್ಲ, ಅದು ಋಣಬಾಧೆ, ಋಣ ಅಂತ ಪರಿಗಣಿಸಲಾಗುತ್ತೆ ಆಧ್ಯಾತ್ಮಿಕತೆಯಲ್ಲಿ. ಆ ಕಾರಣದಿಂದ ಜೀವ ಇಲ್ಲಿದ್ದಾಗಲೇ 5 ರೀತಿಯ ಋಣಗಳನ್ನು ಕಳೆದುಕೊಳ್ಬೇಕು. ಅದರ ನಂತರದಲ್ಲೇ ಬೇರೆ ಲೋಕಗಳಿಗೆ ಪ್ರವಾಸ ಸಾಧ್ಯ. ಹೇಗೆ ಭೂತತ್ವ, ಜಲತತ್ವವನ್ನು ಭೂಮಿಯಲ್ಲಿ ಕಳ್ಕೊಂಡು ಜೀವಾತ್ಮ ರೂಪದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಗ್ನಿತತ್ವ ಮತ್ತು ವಾಯುತತ್ವದ ಶುದ್ಧೀಕರಣ ಮತ್ತು ಮುಕ್ತತೆಯನ್ನು ಪಡ್ಕೊಂಡು ಕೇವಲ ಆತ್ಮ ಎಂಬತಕ್ಕಂಥದ್ದು ನಾವೇನು ಕಾಣ್ತೇವೆ, ಪ್ರಕಾಶದ ಸ್ವರೂಪದಲ್ಲಿ ಕಾಣ್ತೇವೆ. ಆ ಆತ್ಮಸ್ವರೂಪದಲ್ಲಿ ಶಕ್ತಿ, ಜ್ಞಾನ ಮತ್ತು ಶಾಶ್ವತತೆಯ ಸ್ಥಿತಿಯನ್ನು ನಾವು ಪಡೀತೇವೆ. ಇಂತಹ ಯಾವುದೂ ಒಂದು ಮಾರ್ಗದಲ್ಲಿ ಕಾರ್ಯಾಚರಣೆಗಳಿದೆ, ಆಚರಣೆಗಳಿದೆ. ಇದನ್ನು ಎಲ್ಲವನ್ನೂ ಕೂಡ ಕೈ ಬಿಡ್ತಕ್ಕಂಥ, ಋಣಗಳಿಂದ ಮುಕ್ತವಾಗ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಆತ್ಮಕ್ಕೆ 5 ರೀತಿಯ ಮುಕ್ತಿಯನ್ನು ಪಡೆದುಕೊಳ್ತಕ್ಕಂಥ ವಿಧಾನ. ಆತ್ಮ ಯಾವ ಸ್ಥಿತಿಯಲ್ಲಿತ್ತು ಮತ್ತು ಅದೇ ಸ್ಥಿತಿಗೆ, ಅದೇ ಪ್ರಕಾಶಮಾನ ಶಾಶ್ವತವಾದಂಥ ಸ್ಥಿತಿಗೆ ತಲುಪಿಬಿಡುತ್ತೆ. ಈ ರೀತಿಯಾಗಿ ಭೂಮಿಯಲ್ಲಿ ಇರ್ತಕ್ಕಂತಹ ಮತ್ತು ಭೂಮಿಯಲ್ಲಿ ಪಡೆದುಕೊಂಡಿರ್ತಕ್ಕಂತಹ
5 ರೀತಿಯ ಋಣಗಳನ್ನು ಅದು ತೀರಿಸ್ಕೋಬೇಕಾಗತ್ತೆ ತನ್ನನ್ನು ತಾನು ಮುಕ್ತಗೊಳಿಸ್ಕೋಬೇಕಂದ್ರೆ. ಅದಕ್ಕೆ ಸರಳವಾಗಿ ನಾವು ಹೇಳ್ತಕ್ಕಂಥದ್ದು ಏನು? ಕರ್ಮಾತೀತ, ಗುಣಾತೀತ, ಭಾವಾತೀತವಾಗಬೇಕು. ಸುಖ ಅಂದರೆ ಪುಣ್ಯ ಪಡೆದವರು ಹುಟ್ಟಬೇಕು, ಪಾಪ ಮಾಡಿದವರು ಹುಟ್ಟಬೇಕು. ಒಂದು ಸುಖವನ್ನು ಅನುಭವಿಸಲು ಮತ್ತು ಇನ್ನೊಂದು ದುಃಖವನ್ನು ಅನುಭವಿಸಲು. ಅದರಿಂದಾಗಿ ಎರಡನ್ನೂ ಕೂಡ ಕಳ್ಕೋಬೇಕು. ಅದು ಈ ಒಂದು ಭೂಮಿಯಲ್ಲಿನ 5 ರೀತಿಯ ತತ್ವಗಳ ಅನುಸಾರವಾಗಿ ನಾವು ಗಮನಿಸಿದಾಗ ಆ 5 ರೀತಿಯಾದಂತಹ ಮುಕ್ತಿಯನ್ನು ಪಡಿತಕ್ಕಂಥದ್ದು ಒಂದು ರೀತಿಯಾಗಿ. ಆ ಒಂದು ಋಣಭಾರದಿಂದ ಮುಕ್ತವಾಗ್ತಕ್ಕಂಥದ್ದು. ಆ ರೀತಿ ಮುಕ್ತ ಆದ್ರೇ ಆತ್ಮಕ್ಕೆ ಮುಕ್ತಿ ಅಂತಕ್ಕಂಥ ಲಭ್ಯವಾಗುತ್ತೆ. ಅದರಲ್ಲಿ ತೃಣ ಮಾತ್ರ ಅಂದರೆ ಅಣು ಕಣವಿನಷ್ಟು ಕೂಡ ಒಂದು ಋಣ ಅಂತ ಇದ್ರೆ ಬೇಕಾದ್ರೆ ಇನ್ನೊಂದು ಜನ್ಮ ಪಡೆದಾಗಲಿ ಅದನ್ನು ತೀರಿಸ್ಬೇಕೇ ವಿನ ಯಾವುದೇ ಕಾರಣಕ್ಕೂ ಹಾಗೆ ಮುಕ್ತಿ ಲಭ್ಯ ಆಗೋದಿಲ್ಲ ಅಂತ ಹೇಳ್ತೇವೆ. ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.